ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಮುಖ್ಯವಾಗಿ ಈ ಒಂದು ಪ್ರಕರಣದಲ್ಲಿ ಏನು ಅನಾಮಿಕ ಅಂತ ಹೇಳುವಂಥದ್ದು ದೂರುದಾರ ಅಂತ ಹೇಳುವಂಥವರು ಇದ್ದರು. ಆ ವ್ಯಕ್ತಿ ಪ್ರಾರಂಭದಲ್ಲಿ ಕಂಪ್ಲೇಂಟ್ ಕೊಡುವಂಥ ಸಂದರ್ಭದಲ್ಲಿ ಮಂಗಳೂರಿನ SP ಅವರ ಹತ್ರ ಕಂಪ್ಲೇಂಟ್ ಕೊಟ್ಟಾಗ ಇದಕ್ಕೆ ಪೂರಕವಾದಂಥ ಎಲ್ಲ ದಾಖಲೆಗಳನ್ನು KV ಧನಂಜಯ ಅವರ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾದಂಥ KV ಧನಂಜಯ ಅವರವರಿಗೆ ನೀಡಿದ್ದೇವೆ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಅದಾದ ಮೇಲೆ ಇದನ್ನು ಅವರ ಇಬ್ಬರು ಧನಂಜಯ ರಾವ್ ಅವರ ಸಹ ವಕೀಲರು ಕೂಡ ಅದನ್ನು ಪ್ರೆಸ್ ನೋಟಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಪೂರಕ ಎಲ್ಲ ದಾಖಲೆಗಳನ್ನು ಕೊಡ್ತಾರೆ ಅಂತೇಳಿ ಕೊಟ್ಟಿದ್ದೇವೆ ಅಂತೇಳಿ. ಹಾಗಾಗಿ ಇದರ ಬಗ್ಗೆ ಕಾನೂನು ಎಲ್ಲರಿಗೂ ಒಂದೇ, ನ್ಯಾಯವಾದಿಗೂ ಒಂದೇ, ಸಾಮಾನ್ಯ ಪ್ರಜೆಗೂ ಒಂದೇ. ಹಾಗಿರುವಾಗ ಇದರ ಬಗ್ಗೆ ಸೂಕ್ತವಾದಂಥ ತನಿಖೆಯನ್ನು ಅವರಿಗೂ ಹೇಳಬೇಕು, ಅವರಿಗೂ ಮಾಡಬೇಕು. ಮತ್ತು ಈ ಷಡ್ಯಂತರದ ಭಾಗವಾಗಿ ಧನಂಜಯ ಸುಪ್ರೀಂ ಕೋರ್ಟ್ ವಕೀಲರು ಕೂಡ ಇದ್ದಾರೆ ಅಂತ ಹೇಳುವಂಥ ಆ ಭಿನ್ನಹದಲ್ಲಿ ನಾವು SIT ತಂಡಕ್ಕೆ ವಿನಂತಿ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಕಾನೂನು ಅವರ ಕಪ್ಪು ಕೋರ್ಟಿಗೆ ಅಥವಾ ನ್ಯಾಯ ವ್ಯವಸ್ಥೆಗೆ ನಮ್ಮ ಗೌರವ ಇದೆ, ಅದರ ಬಗ್ಗೆ ನಾವು ಮಾತಾಡೋದಿಲ್ಲ. ಆದರೆ ಈ ವ್ಯವಸ್ಥೆಯಲ್ಲಿ ಅವರು ಹೇಳಿರುವಂಥ ಏನು ದಾಖಲೆಗಳು ಅವರ ಹತ್ರ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಆ ದಾಖಲೆಗಳನ್ನು ಅವರು SITಗೆ ಒಪ್ಪಿಸಬೇಕು. ಮತ್ತು ಅವರ ಏನು ಕ್ಲೈಂಟ್ ಇದ್ದಾರೆ ಅವರ ಪರವಾಗಿ ವಾದಿಸುವಾಗ ಈ ಎಲ್ಲ ದಾಖಲೆಗಳನ್ನು ಕೊಟ್ಟಾಗ ಒಂದು ಸತ್ಯಾಸತ್ಯತೆ ಅನಾವರಣ ಆಗ್ತದೆ. ಹಾಗಾಗಿ ಈ ಒಂದು ಕಾನೂನಿನ ತನಿಖೆಗಳು SITಯ ತನಿಖೆ ಧನಂಜಯರವರಿಗೆ, ಓಜಸ್ವಿ ಗೌಡರವರಿಗೆ, ಸಚಿನ್ ದೇಶಪಾಂಡೆ ಅವರಿಗೆ, ದಿವಿನ್ ಅವರಿಗೆ, ಧೀರಜ್ ಹಾಗೂ ಮಂಜುನಾಥ್ ಏನು ತಂಡ ಇದೆ ಇವರನ್ನು ಕೂಡ ಸ್ಪಷ್ಟವಾದಂಥ ತನಿಖೆ ಮಾಡಬೇಕು. ಮತ್ತು ಇದು ಸತ್ಯ ಹೇಳುವಂಥ ನಿಟ್ಟಿನಲ್ಲಿ ಧರ್ಮಸ್ಥಳವನ್ನು ಕಂಡುಕೊಂಡಂಥ ನಾವು 50-60 ವರ್ಷಗಳ ಅನುಭವ ಇರುವಂಥ ನಾವು ಈ ಒಂದು ಮನವಿಯನ್ನು SITಗೆ ಮಾಡಿದ್ದೇವೆ. ಹಾಗಾಗಿ ಇದರ ತನಿಖೆ ಆಗಬೇಕು ಅಂತ ಹೇಳುವಂಥ ನಮ್ಮ ವಿಶೇಷ. ನಾನು ಶ್ರೀನಿವಾಸ್ ಧರ್ಮಸ್ಥಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.